ಒಳ ಮೀಸಲಾತಿ ವಿಚಾರದಲ್ಲಿ ಹಿಂದಿನ ಪ್ರಕರಣ ಮಾಡ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆಚೆ ಬಂದು ತಿಮ್ಮಾಪುರ ಮತ್ತು ಸಚಿವರಾದಂಥ ಕೆ.ಎಚ್. ಮುನಿಯಪ್ಪನವರು ಸರ್ಕಾರ ಮಾತು ಕೊಟ್ಟಿದೆ, ಒಳ ಮೀಸಲಾತಿ ಅನ್ವಯ ಆಗುತ್ತೆ ಅನ್ನೋದು ಗೊಂದಲ ಇದೆ ಸರ್. ತಾವು ಅದರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅದನ್ನು ಜನರು ಅವ್ರ ಇಷ್ಟಕ್ಕೆ ಹೇಗೆ ಬೇಕೋ ಆಗಾಗ ಮಾತಾಡ್ತಾ ಇದ್ದಾರೆ. ಸರಿಯಾದ ಮಾಹಿತಿನೂ ಇಲ್ಲ ಯಾರಿಗೂ. ಯಾರ್ಯಾರಿಗೆ ಹೆಂಗೆ ಬೇಕು ಏನೇನಂತದ ಮನಸ್ಸಲ್ಲಿ ಹಂಗೆ ಹೋಗ್ತಾ ಇದ್ದಾರೆ ಜನ. ಅವ್ರಿಗೆ ಸಂತೋಷ ಆಗೋದು ಏನು ಬೇಕು ಮಾತಾಡ್ಕೊಡ್ತಾರೆ. ಅಂತಿಮವಾಗಿ ಸಂವಿಧಾನ ಏನು ಹೇಳಿದೆ, ಕಾನೂನು ಏನಿದೆ ಅದರ ಪ್ರಕಾರ ಸರ್ಕಾರ ನಡೆಯುತ್ತೆ. ಈಗಿನ ತೀರ್ಮಾನ ಕೂಡ ಕಾನೂನಿನ ತೀರ್ಮಾನಕ್ಕೆ ಅನುಗುಣವಾಗಿ ಸಚಿವ ಸಂಪುಟ ತೆಗೆದುಕೊಂಡಂಥ ತೀರ್ಮಾನ. ಡೆಮಾಕ್ರಸಿ ಅಲ್ವಾ? ಹೊಗಳವರು ಹೊಗಳ್ತಾರೆ, ತೆಗಳವರು ತೆಗಳ್ತಾರೆ. ದಟ್ ಈಸ್ ದಿ ಡೆಮಾಕ್ರಸಿ. ಅದರ ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಸರಿ, ಸಂವಿಧಾನ ಕಾನೂನು ಏನು ಹೇಳುತ್ತೆ ಅದೇ ಆಗುತ್ತೆ. ಯಾರ್ಯಾರು ಹೇಳ್ತಾರೆ ಮಾಡೋಕ್ಕಾಗಲ್ಲ. ವಾಟ್ ಎವರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್, ವಾಟ್ ಎವರ್ ದಿ ಲಾ ಸೇಸ್, ಅದ್ರ ಪ್ರಕಾರನೇ ಮಾಡಬೇಕು. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವ್ರ ಪರ ಮಾಡೋದು, ಅವ್ರ ವಿರುದ್ಧ ಮಾಡೋದು, ಪಕ್ಷಪಾತ ಮಾಡೋದು. ನಾವು ಮಂತ್ರಿಮಂಡಲ ರಚನೆ ಮಾಡುವಾಗ ಏನು ಮಾಡ್ತೀವಿ? ಗೌಪ್ಯತೆಯನ್ನು ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿಲ್ವ? ನೀವು ಹೇಳೋ ಬಗ್ಗೆ ಕ್ಯಾಬಿನೆಟ್ಲಾದ್ದು ಅಂದರೆ ವಾಟ್ ಆರ್ ಯು ಟಾಕಿಂಗ್? ಏನು ಹುಡುಗಾಟಕ್ಕೇನು ಇದು? ಯಾರಿಗೆ ಸಂತೋಷ ಮಾಡೋಕ್ಕೆ ಏನೇನು ಹೇಳ್ಬಿಡೋಕ್ಕಾಗತ್ತ? ಅವ್ರಿಗೇನು ಗೊತ್ತಿರೋದಿಲ್ಲ ಮಾತಾಡೋರಿಗೆ. ಯಾವಾಗ ಆಗ್ಬೋದು ಸರ್? ಹಂತವಾಗಿ ಆಗುತ್ತಾ ಅಥವಾ ಯಾವುದು? 56,000 ಹುದ್ದೆನೂ ಏಕಕಾಲದಲ್ಲೇ ಪೂರ್ಣ ಮಾಡ್ತೀರಾ ಅಥವಾ ಹಂತವಾಗಿ ಮಾಡ್ತೀರಾ? ಗೆಜೆಟ್ ನೋಟಿಫಿಕೇಶನ್ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ನೀವೆಲ್ಲ ಬಿತ್ತರಿಸ್ತಿರಲ್ಲ, ಮತ್ತೆ ಇನ್ನೇನು ಕೇಳ್ತೀರಿ? ಆಲ್ರೆಡಿ ಬಿತ್ತರಿಸ್ಬಿಟ್ಟಿದ್ದೀರಿ. ಇಟ್ ಇಸ್ ಬೇಡ.